ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಧ್ವನಿ ಕೇಳಿಸ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಅಮೃತ ಅವರೇ, ಅಮೃತ ಅವರೇ, ಬಾಗ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಶೇಷ, ಅರ್ಜುನ್ ಅವ್ರು ಬಂದ್ರು ಅನ್ಸುತ್ತೆ. ನಿನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ. ಅಮೃತ, ಅತ್ತೆ ಏನಾಯ್ತು? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಏನು ಹುಷಾರೋ ಏನೋ, ನನಗಂತೂ ಇತ್ತೀಚೆಗೆ ತಲೆನೇ ಕೆಟ್ಟು ಹೋದಾಗ ಆಗೋಗಿದೆ ಅಮೃತ. ಈ ಮನೇಲಿ ಏನೇನೋ ವಿಚಿತ್ರವಾಗೆಲ್ಲ ನಡೀತಾ ಇದೆ. ಈಗೇನಾಯ್ತು ಅಂತದ್ದು? ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇನ್ನೇನಮ್ಮ, ಮತ್ತೆ ಸಿದ್ದಯ್ಯ ಬಂದು ಈ ಮನೇಲಿ ಈ ಥರ ನಗು ಕಾಣೋದು ಅಪರೂಪನೇ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಯಾರಿಂದ ಯಾರಿಗೆ ಏನಾಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇಲ್ಲ. ಆದರೆ ಈ ಮನೆ ಸದಸ್ಯರೊಬ್ಬರ ಜೀವಕ್ಕೆ ಅಪಾಯ ಇದೆ. ಹಾಗೆ ಹೇಳಿದ್ರ ಅತ್ತೆ? ಯಾರು ಸಾವಂತೆ? ಅದ್ರ ಬಗ್ಗೆ ವಿವರವಾಗಿ ಏನಾದರೂ ಹೇಳಿದ್ರಾ? ಇಲ್ಲ ಕಣೆ, ಅವನು ಇನ್ನೂ ಮುಂದೆ ಏನಾದರೂ ಹೇಳ್ತಿದ್ನೋ ಏನೋ. ಏನೋ ಏನೋ ನೀನು ದೇವರು ಅಂತ ದುರಹಂಕಾರನಾ? ನೀನು ದೇವರಾದ್ರೆ ನಾವೆಲ್ಲರೂ ತಲೆ ಬಾಗ್ಬೇಕಾ? ಬೇರೆಯವ್ರ ತಲೆ ಬಾಗ್ಬೋದು, ಆದ್ರೆ ಈ ರುದ್ರ ಯಾರ ಮುಂದೆನೂ ತಲೆ ತಗ್ಸಲ್ಲ. ನನ್ನೇ ಎದುರಿಸಕ್ ನೋಡ್ತೀಯ ಅಲ್ವಾ? ಅದು ಈ ರುದ್ರನ. ಅದು ನಿನ್ನ ಭ್ರಮೆ ಕಣೋ ಭಗವಂತ. ಏನು ನೀನ್ ನನಗೆ ನನ್ನ ಸಾವಿನ ಮುನ್ಸೂಚನೆ ಕೊಡ್ತೀಯಾ? ಅದು ನನಗೆ ಗೊತ್ತಾಗ್ದಾಗೆ. ಈ ರುದ್ರ ಅಷ್ಟು ಶಕ್ತಿಹೀನ ಅನ್ಕೊಂಡ್ಯಾ? ಸಾವನ್ನೇ ಗೆಲ್ಲೋ ತಾಕತ್ತಿರೋನು ಕಣ ಈ ರುದ್ರ. ಆ ಯಮನೇ ನನ್ನ ಎದುರಿಗೆ ಬಂದ್ ನಿಂತ್ರು ಬಾಲ ಮುದುರ್ಕೊಂಡು ಓಡ್ ಹೋಗೋ ಹಾಗೆ ಮಾಡೋ ತಾಕತ್ತು ನನಗಿದೆ ಕಣ. ಇನ್ನ ಈ ಮುನ್ಸೂಚನೆಗಳೆಲ್ಲ ನನ್ಗೆ ಯಾವ ಲೆಕ್ಕ? ಈ ತರದ ಬೆದರಿಕೆಗಳೆಲ್ಲ ನನ್ನ ಕಾಲಿನ ಕಾಸಕ್ ಸಮ. ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ.
ಈ ರುದ್ರನ ಯಾರು ಏನು ಮಾಡಕ್ಕಾಗಲ್ಲ. ಈ ರುದ್ರ ಇಟ್ಟ ಹೆಜ್ಜೆನ ಎಂದು ಕಿಡಲ್ಲ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಯಾರದು? ಅಮೃತ, ಅದು ಸರಿ, ಶಿವರ ದೇವಸ್ಥಾನಕ್ಕೆ ಬರ್ತಿದ್ದೀನಿ ಅಂತ ಮನೇಲಿ ಹೇಳಿ ಬಂದಿದ್ಯಾ ತಾನೆ? ಇಲ್ಲಾಂದ್ರೆ ಸುಮ್ಮನೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಇಲ್ಲ ಮಾವ, ಅರ್ಜುನ್ ಅವ್ರಿಗೆ ಹೇಳಿ ಬಂದಿದ್ದೀನಿ ಬೇಗ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂತ. ನೀವೇನು ಚಿಂತೆ ಮಾಡಬೇಡಿ. ಹಾಗಾದರೆ ಸರಿ, ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅದನ್ನೇ ಹೇಳಿಲ್ವಲ್ಲ? ಅದು ಯಾವುದಾದ್ರೂ ಸರಿ ಮಾವ. ದೇವಸ್ಥಾನ ಯಾವುದಾದ್ರೇನು, ದೇವ್ರ ತಾನೇ ಮುಖ್ಯ. ದಾರಿಲಿ ಯಾವ ದೇವಸ್ಥಾನ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಡಿ. ಇದೇನು ಅಮೃತ ಹೀಗನ್ಬಿಟ್ಟೆ? ಹಾಗಲ್ಲ ಮಾವ, ಇವತ್ತು ಯಾವುದಾದ್ರೂ 5 ದೇವರ ದರ್ಶನ ಮಾಡ್ಕೊಬರ್ಬೇಕು ಅಂತ ವ್ರತ ಮಾಡ್ಕೊಂಡಿದ್ದೀನಿ. 4 ದೇವಸ್ಥಾನ ಆಯಿತು. ಇನ್ನೊಂದು ಯಾವುದಾದ್ರೂ ದೇವ್ರ ದರ್ಶನ ಆದರೆ ಆಯಿತು ಮಾವ, ವ್ರತ ಮುಗ್ದ ಹಾಗೆ. ಅದು ಸರಿ, ಏನಿವತ್ತು ಬೇರೆ ಥರನೇ ಕಾಣಿಸ್ತಾ ಇದೆಯಲ್ಲ? ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗೆ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ, ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನೇ ಜ್ಞಾಪಕ ಬಂದು. ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯ ಅಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ. ಭಾನಿ, ಕೊನೆಯ ಸಲ ಕೇಳ್ತಾ ಇದ್ದೀನಿ, ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದೆಯಾ? ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಆಫೀಸ್ ಸ್ಟಾಫಲ್ಲಿ ಚೇಳು ಕಡ್ದಿರೋರ ಮುಖ ಯಾರ್ದಿದೆ ಅಂತ ಅಬ್ಸರ್ವ್ ಮಾಡು, ಅವನು ಸಿಕ್ಕಾಕೋತಾನೆ. ರಾಖಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದು ಅಮ್ಮ ಫ್ರೆಂಡ್ ಆಕಾಶ್ ಅಮ್ಮ ಮಿಸ್ಸಿಂಗ್ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನಾ? ಏನಕ್ಕೂ ಒಂದ್ಸತಿ ನಾನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪ್ರೈವೇಟ್ ಡಿಟೆಕ್ಟಿವ್, ನಮ್ಮನೇಲಿ ಪ್ರೈವೇಟ್ ಡಿಟೆಕ್ಟಿವ್ಗೆ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ನಿಮ್ಮ ಹೆಂಡತಿ 5 ದಿನದಿಂದ ಕಾಣಿಸ್ತಿಲ್ವಂತೆ. ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಮಗ ಆಕಾಶ್. ನಡೆಯೋ ಕಾಲು ಎಡವೋದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೇನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಅಮ್ಮ
ಬಲಗಾಲಲ್ಲಿ ಸೇರನ್ನ ಒದ್ದು ಒಳಗಡೆ ಬಾಮ್ಮ. ಇಲ್ಲ ಅಪ್ಪಯ್ಯ, ನಾವು ಒಳಗೆ ಬರೋಕ್ಕಿಲ್ಲ. ಇನ್ಯಾಕೆ ಈ ಮನೆಗೆ ಬರಬಾರ್ದು ತೀರ್ಮಾನ ಮಾಡೀವಿ. ನಿನ್ಗೆ ಅಮ್ಮ ಮಾಫಿ ಮಾಡಿದ್ಲು ಅಂತ ಯಾರು ಹೇಳಿದ್ರೆ? ಇನ್ಯಾರು? ಈ ಶಾಂತಜ್ಜಿನೇ. ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ ಪ್ರಸಾದ್. ಮನೆಗೆ ಬಂದಿನ್ನು 3 ದಿನ ಆಗ್ಲಿಲ್ಲ, ನನ್ನ ಗಂಡನ ತಲೆ ತಗ್ಸೋ ಹಾಗೆ ಮಾಡಿದ್ಲು. ಕೈ ಮುಗ್ದು ನಿಲ್ಲೋ ಹಾಗೆ ಮಾಡಿದ್ಲು ಬೇರೆ ಊರಿನವ್ರ ಮುಂದೆ. ಸ್ನೇಹಿತನ ಮಗಳನ್ನೇ ಮನೆ ತುಂಬಿಸ್ಕೊಂಡಿದ್ದೀನಿ ಅನ್ನೋ ಹಿಗ್ಗಿತ್ತು ನನ್ನ ಗಂಡನ್ಗೆ. ಅದು ಕೊಚ್ಕೊಂಡು ಹೋಯ್ತು. ಇನ್ಯಾಕ್ ಬೇಕು ಇವಳ ಮನೆಗೆ? ನೀವೇ ಇಟ್ಕೊಳ್ಳಿ, ಇಲ್ಲ ಬಿದ್ದು ಸಾಯ್ಲಿ.